ಇಲ್ಲಿ ನಾನು ಬೇವಿನ ಸೊಪ್ಪಿನ ಪೌಡರ್ನ ತೊಗೊಂಡಿದ್ದೀನಿ. ಸ್ಕಿನ್ ಕೇರ್ ಪ್ರಾಡಕ್ಟ್ಗೋಸ್ಕರ ನಾನು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೋಸ್ಕರ ಪೌಡರ್ನ ತೊಗೊಂಡಿದ್ದೀನಿ. ನಿಮ್ಗೆ ಹಸಿದೇನಾದ್ರೂ ಬೇವಿನ ಸೊಪ್ಪು ಇತ್ತು ಅಂತ ಅಂದ್ರೆ ನೀವು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. 1 ಸ್ಪೂನ್ ಅಷ್ಟು ನಾನು ಬೇವಿನ ಸೊಪ್ಪಿನ ಪೌಡರ್ ತೊಗೊಂಡಿದ್ದೀನಿ. ಹಂಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಲೋವೆರಾ ಪೌಡರ್ನ ತೊಗೊಂಡಿದ್ದೀನಿ. ಹಸಿ ಅಲೋವೆರಾನ ನೀವು ತಗೋಬಹುದು. ನಾನು ಮತ್ತೆ ಹೇಳ್ತೀನಿ, ನನ್ನ ಒಂದು ಪ್ರಾಡಕ್ಟಿಗೋಸ್ಕರ ನಾನು ಅಲೋವೆರಾ ಪೌಡರ್ನ ನಾನು ಯೂಸ್ ಮಾಡೋದ್ರಿಂದ ಅದು ಸಹಿತ ನನ್ನ ಹತ್ರ ಇರುತ್ತೆ. ಅದಕ್ಕೋಸ್ಕರ ಪೌಡರ್ಗಳನ್ನ ನಾನು ಬಳಸ್ಕೊಂತೀನಿ. ಎಲೆಗಳಿಗೋಸ್ಕರ ನಾನು ಹಾಕ್ತಾ ಇರೋದ್ರಿಂದ ಹಾಕ್ತಾ ಇರೋದ್ರಿಂದ ಇಲ್ಲಿ ಬೇವಿನ ಸೊಪ್ಪಿನ ಕ್ವಾಂಟಿಟಿನ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಅರ್ಧದಷ್ಟು ಒಂದು ಅಲೋವೆರಾ ಜೆಲ್ಲು ಅಥವಾ ಅಲೋವೆರಾ ಪೌಡರ್ನ ನಾವಿಲ್ಲಿ ತಗೋಬೇಕಾಗತ್ತೆ. ಜೊತೆಗೆ ರೋಸ್ ವಾಟರ್ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಅಲೋವೆರಾ ಜೆಲ್ಲನ್ನು ಹಾಕೊಂಡ್ರೆ ನೀವು ರೋಸ್ ವಾಟರ್ ಹಾಕೊಳ್ಳುವಂಥ ಅವಶ್ಯಕತೆನೇ ಬೆಳಂಗಿಲ್ಲ. ಯಾಕಂತಂದ್ರೆ ಅಲೋವೆರಾ ಜೆಲ್ಲಲ್ಲಿ ನಿಮ್ಗೆ ಅದ್ರ ಪ್ಯಾಕ್ ಆಗಿಬಿಡ್ತೈತೆ. ಅದಕ್ಕೋಸ್ಕರ ಅಲ್ಲಿ ರೋಸ್ ವಾಟರ್ನ ನೀವು ಸ್ಕಿಪ್ ಮಾಡ್ಕೋಬಹುದು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನಾನು ಇದನ್ನ ಹಂಗೆ ನೆನೆಯೋದಕ್ಕೆ ಬಿಡ್ತೀನಿ. ಯಾಕಂದ್ರೆ ಅಲೋವೆರಾ ಮತ್ತು ಈ ಬೇವಿನ ಸೊಪ್ಪಿನ ಪೌಡರ್ ಏನೈತಿ ಚೆನ್ನಾಗಿ ಈ ರೋಸ್ ವಾಟರ್ಲಿ ಮಿಕ್ಸ್ ಆಗಲಿ. ನೀವು ರೋಸ್ ವಾಟರ್ ಹಾಕಲಿಲ್ಲ ಅಂತ ಅಂದ್ರೂ ನೀವು ಒಂದು ಸ್ವಲ್ಪ ನೆನೆ ಇಟ್ಟರೆ ಚೆನ್ನಾಗಿರ್ತೈತೆ. ಯಾಕಂದ್ರೆ 1 ಸ್ಪೂನ್ ಅಷ್ಟು ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಪೌಡರ್ನ ಹಾಕೊಂಡಿದ್ದೀನಿ. ಆಯಿಲಿ ಸ್ಕಿನ್ ಇದ್ದವರಿಗೆ ಆಯಿಲ್ ಅನ್ನ ರಿಡ್ಯೂಸ್ ಮಾಡೋದನ್ನ ಈ ಮುಲ್ತಾನಿ ಮಿಟ್ಟಿ ತಡೆ ಹಿಡಿತೈತಿ. ಈ ಆಯಿಲ್ ಏನು ಬರ್ತಿರ್ತೈತೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದು ಸಹಾಯ ಮಾಡ್ತೈತಿ.